ಬಾಲ್ಯ ಅಂದರೆ ತುಂಬ ಕಲಿಕೆ, ಮೋಜು ಮತ್ತು ಭತ್ತದ ಉತ್ಸಾಹಗಳಿಂದ ತುಂಬಿದ ದಿನಗಳು. ಹಾಗಾಗಿಯೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅದು ಅತ್ಯುತ್ತಮ ಘಟ್ಟವಾಗಿರುತ್ತದೆ. ಈ ಬಹುಮುಖ್ಯವಾದ ಬೆಳವಣಿಗೆಯ ವರ್ಷಗಳು ಚೆನ್ನಾಗಿ ರೂಪುಗೊಳ್ಳುವುದು ಉತ್ತಮವಾದ ಶಿಕ್ಷಣ ದೊರೆತಾಗ ಮಾತ್ರ. ಆದುದರಿಂದಲೇ ಶಾಲೆಯನ್ನು ಮಗುವಿನ ಎರಡನೇ ಮನೆ ಎಂದು ಪರಿಗಣಿಸಿದರೆ ಆಶ್ಚರ್ಯವಿಲ್ಲ. ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹವರಿಗೆ ಸಮಗ್ರವಾದ ಮತ್ತು ಸಂಸ್ಕಾರ ನೀಡುವ ಶಿಕ್ಷಣ ದೊರೆಯಬೇಕು. ಇಲ್ಲದಿದ್ದರೆ ಅವರು ಅಪರಾಧ, ಹಿಂಸಾತ್ಮಕ ನಡವಳಿಕೆ, ದುಶ್ಚಟಗಳು ಮುಂತಾದ ನಕಾರಾತ್ಮಕ ಪ್ರಭಾವಗಳಿಗೆ ಈಡಾಗುತ್ತಾರೆ. ಇದನ್ನು ತಪ್ಪಿಸಲು ಆ ಅರಳುತ್ತಿರುವ ಮೊಗ್ಗುಗಳ ಸೃಜನಾತ್ಮಕ ಸಾಮರ್ಥ್ಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಬೇಕಾಗುತ್ತದೆ. ಸ್ವಲ್ಪ ಬೆಂಬಲ ಮತ್ತು ಮಾರ್ಗದರ್ಶನ ಅಂತಹವರ ಜೀವನಗಳಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡಬಲ್ಲದು. ಕರ್ನಾಟಕ ಸರ್ಕಾರವು RTE ಕಾನೂನನ್ನು ಜಾರಿಗೆ ತರುವ ಮೂಲಕ ಅತ್ಯುತ್ತಮ ಹೆಜ್ಜೆಯನ್ನು ಇಟ್ಟಿದೆ. ಸಮಾಜದ ದುರ್ಬಲ ವರ್ಗಗಳ ಅನೇಕ ಮಕ್ಕಳು ಇದರ ಸೌಲಭ್ಯವನ್ನು ಪಡೆಯಲು ಪ್ರಾರಂಭಿಸಿದ್ದಾರೆ. ಆದರೆ ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ, ವಿಶೇಷವಾಗಿ ಕೊಳಗೇರಿಗಳಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ, ಮಧ್ಯದಲ್ಲೇ ಶಾಲೆ ಬಿಡುವ ಮತ್ತು ಗೈರು ಹಾಜರಿಯಾಗುವ ವಿದ್ಯಾರ್ಥಿಗಳ ಶೇಕಡಾವಾರು ತುಂಬಾ ಹೆಚ್ಚಾಗಿದೆ. ಇದು ಅಸರ್ ಎಂಬ ಅಧಿಕೃತ ಸರ್ಕಾರಿ ಸರ್ವೇಕ್ಷಣಾ ಸಂಸ್ಥೆ ನಡೆಸಿದ ಸಮೀಕ್ಷೆಗಳಿಂದ ದೃಢಪಟ್ಟಿದೆ. ಈ ಮಕ್ಕಳ ಜೀವನಗಳಲ್ಲಿ ಒಂದು ಮಾರ್ಪಾಡನ್ನು ತರಲು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ವಿದ್ಯಾಶಿಲ್ಪ ಎಂಬ ಯೋಜನೆಯನ್ನು ಕರ್ನಾಟಕ ಸರ್ಕಾರದೊಡನೆ ಭಾಗಿಯಾಗಿ ಪ್ರಾರಂಭಿಸಿದೆ. ವಿದ್ಯಾಶಿಲ್ಪ ಯೋಜನೆಯು ಸರ್ಕಾರಿ ಸಂಸ್ಥೆಗಳು, ಸಮುದಾಯಗಳು, ಶಾಲೆಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ಗಳು, ವಿದ್ಯಾರ್ಥಿಗಳು ಇವರೆಲ್ಲರ ಪ್ರಯತ್ನಗಳನ್ನು ಸಂಯೋಜಿಸುವ, ನಿಜವಾದ ಅರ್ಥದಲ್ಲಿ ಶಿಕ್ಷಣದ ಸಾಂವಿಧಾನಿಕ ಹಕ್ಕನ್ನು ಪ್ರತಿಯೊಬ್ಬ ಮಗುವಿಗೂ ದೊರಕಿಸಿಕೊಡುವ ಮತ್ತು ಪ್ರಸಕ್ತ ಶಿಕ್ಷಣ ವ್ಯವಸ್ಥೆಗೆ ಮೌಲ್ಯವನ್ನು ಸೇರಿಸುವ ಗುರಿಯನ್ನು ಹೊಂದಿದೆ. ವಿದ್ಯಾಶಿಲ್ಪ ಯೋಜನೆಯನ್ನು 2010 ಅಕ್ಟೋಬರ್ ತಿಂಗಳಲ್ಲಿ ಪರಮಪೂಜನೀಯ ಶ್ರೀ ಶ್ರೀ ರವಿಶಂಕರ್ ಅವರ ಆಶೀರ್ವಾದದೊಂದಿಗೆ ಸರ್ವ ಶಿಕ್ಷಣ ಅಭಿಯಾನದ ಜಂಟಿ ನಿರ್ದೇಶಕರಾದ ಶ್ರೀ ಹನುಮಂತಪ್ಪನವರ ಉಪಸ್ಥಿತಿಯಲ್ಲಿ ಪ್ರಾರಂಭಿಸಲಾಯಿತು. ವಿದ್ಯಾಶಿಲ್ಪ ಯೋಜನೆಯು ಒಂದು ಸಮಗ್ರವಾದ ಮಾರ್ಗದಲ್ಲಿ ಯೋಜಿಸಲ್ಪಟ್ಟಿದೆ. ಇದರ ಕಾರ್ಯಕ್ರಮಗಳು ಹಿಂದುಳಿದ ಮಕ್ಕಳಿಗೆ ಸಹಾಯಕವಾಗಿ ಅವರ ಶೈಕ್ಷಣಿಕ ಪ್ರಗತಿಯನ್ನು ಉತ್ತಮಪಡಿಸುವುದಲ್ಲದೆ ಅವರ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಯತ್ತಲೂ ಕಾಳಜಿ ವಹಿಸುತ್ತದೆ. ಈ ಯೋಜನೆಯು ಪೋಷಕರು, ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿ ಮತ್ತು ಸಮುದಾಯ ಎಲ್ಲರನ್ನೂ ಒಳಗೊಂಡು ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ವಿಶಾಲವಾದ ನೈಜ ಚಿತ್ರಣವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದೆ. ಸದ್ಯಕ್ಕೆ ವಿದ್ಯಾಶಿಲ್ಪ 7,000ಕ್ಕೂ ಹೆಚ್ಚು ಮಕ್ಕಳುಳ್ಳ ಬೆಂಗಳೂರು ನಗರದ ಅತಿ ಹಿಂದುಳಿದ ಪ್ರದೇಶಗಳಲ್ಲಿರುವ 30ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ತನ್ನ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಯುವಾಚಾರ್ಯರೆಂದು ಕರೆಯಲ್ಪಡುವ ಉತ್ಸಾಹಿ ಯುವ ನಾಯಕರ ಅವಿರತ ಶ್ರಮದಿಂದ ಈ ಯೋಜನೆಯು ನಡೆಯುತ್ತಿದ್ದು, ಇವರೇ ಈ ಯೋಜನೆಯ ಆಧಾರ ಸ್ತಂಭ. ಆರ್ಟ್ ಆಫ್ ಲಿವಿಂಗ್ನಿಂದ ರೂಪಿಸಲ್ಪಟ್ಟ ಈ ಯುವಾಚಾರ್ಯರು ಒಂದು ವಿಶೇಷವಾದ ಮತ್ತು ಕಠಿಣವಾದ YLTP ಯುವ ನಾಯಕತ್ವ ತರಬೇತಿ ಕಾರ್ಯಕ್ರಮ ಎಂಬ ತರಬೇತಿಯನ್ನು ಪಡೆದಿರುತ್ತಾರೆ. ಅಲ್ಲಿ ಅವರನ್ನು ತಮ್ಮ ಸುತ್ತಲಿನ ಸಮಾಜದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅಣಿಗೊಳಿಸಲಾಗುತ್ತದೆ. ಶಿಕ್ಷಕರು, ಪೋಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರನ್ನೊಳಗೊಂಡ ಒಂದೊಂದು ಶಾಲೆಯ ಜವಾಬ್ದಾರಿಯನ್ನು ಒಬ್ಬೊಬ್ಬ ಯುವಾಚಾರ್ಯರು ತೆಗೆದುಕೊಳ್ಳುತ್ತಾರೆ. ನಂತರ ಅವರು ತಮ್ಮ ನಿಯೋಜಿತ ಶಾಲೆಗಳಲ್ಲಿ ಬದಲಾವಣೆಯ ಹರಿಕಾರರಾಗುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ ವಿದ್ಯಾಶಿಲ್ಪ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ನಿರ್ಮಾಣ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ, ಜಡತ್ವದಿಂದ ಹೊರಬರುವಂತೆ ಮಾಡುವ, ಅವರಲ್ಲಿನ ಒತ್ತಡಗಳನ್ನು ನಿವಾರಿಸಿ ಪ್ರಶಾಂತತೆಯನ್ನು ಹೆಚ್ಚಿಸುವ, ಇತರರೊಂದಿಗೆ ಹೊಂದಿಕೊಂಡು ಹೋಗುವಂತೆ ಮಾಡಿ ಆ ಮೂಲಕ ಉತ್ತಮ ನಡವಳಿಕೆಯನ್ನು ಹೊಂದುವಂತೆ ಮಾಡುವುದಲ್ಲದೆ ಕಲಿಕೆಯಲ್ಲಿಯೂ ಅಭಿವೃದ್ಧಿಯನ್ನು ಗಳಿಸುವಂತೆ ಮಾಡುವ ಬಾಲಚೇತನ ಶಿಬಿರಗಳು, ಆರ್ಟ್ ಎಕ್ಸೆಲ್ ಮತ್ತು ಶಿಬಿರಗಳನ್ನು ನಡೆಸಲಾಗುತ್ತಿದೆ. ಇವುಗಳೆಲ್ಲವೂ ಆರ್ಟ್ ಆಫ್ ಲಿವಿಂಗ್ನಿಂದ ವಿಶೇಷವಾಗಿ ರೂಪಿಸಲ್ಪಟ್ಟ ಫಲಿತಾಂಶ ಖಾತ್ರಿ ಇರುವ ಕಾರ್ಯಕ್ರಮಗಳು. ಯೋಗ ಧ್ಯಾನಗಳ ಸತತವಾದ ಅಭ್ಯಾಸ ಮತ್ತು ಪುನರಾವರ್ತನೆ, ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಿ ಅವರು ದುಶ್ಚಟಗಳಿಂದ ಹೊರಬರುವುದಲ್ಲದೆ ಮನಸ್ಸು ಕೂಡ ಶಾಂತಗೊಳ್ಳುತ್ತದೆ. ಜೊತೆಗೆ ಅವರ ದೈಹಿಕ ಸಾಮರ್ಥ್ಯವೂ ಹೆಚ್ಚುತ್ತದೆ. ಶುಚಿತ್ವ ಮತ್ತು ನೈರ್ಮಲ್ಯ, ನಿರಂತರವಾದ ತಪಾಸಣೆ ಮತ್ತು ಮಾರ್ಗದರ್ಶನಗಳಿಂದ ಮಕ್ಕಳಲ್ಲಿ
ಶುಚಿತ್ವ ಮತ್ತು ನೈರ್ಮಲ್ಯಗಳ ಮಟ್ಟ ಸುಧಾರಿಸಿದೆ. ಟ್ಯಾಲೆಂಟ್ ಕ್ಲಬ್ ವಾರಕ್ಕೊಮ್ಮೆ ನಡೆಯುವ ಈ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಹೆಚ್ಚಿ ನವಿರು ಕೌಶಲ್ಯಗಳೂ ಅಭಿವೃದ್ಧಿ ಹೊಂದಿವೆ. ಪೋಷಕರ ಭಾಗವಹಿಸುವಿಕೆ ಎಒಎಲ್ನಿಂದ ವಿಶೇಷವಾಗಿ ರೂಪಿಸಲ್ಪಟ್ಟ ಕೆವೈಸಿ ಕೆವೈಟಿ ನಿಮ್ಮ ಮಕ್ಕಳನ್ನು ಅರಿಯಿರಿ, ನಿಮ್ಮ ಹದಿಹರೆಯದವರನ್ನು ಅರಿಯಿರಿ ಕಾರ್ಯಾಗಾರಗಳ ಮೂಲಕ ಪೋಷಕರನ್ನು ತಲುಪಿ ಅವರಲ್ಲಿ ಮಕ್ಕಳ ಬಗ್ಗೆ, ಅವರ ಶಿಕ್ಷಣದ ಬಗ್ಗೆ ಅರಿವನ್ನು ಹೆಚ್ಚಿಸುವುದರ ಮೂಲಕ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು. ಮಧ್ಯದಲ್ಲೇ ಶಾಲೆ ಬಿಡುವ ಮಕ್ಕಳ ಪುನರ್ ಸೇರ್ಪಡೆ, ಪೋಷಕರನ್ನು ನಿಯಮಿತವಾಗಿ ಭೇಟಿ ಮಾಡಿ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿ ಶಾಲೆ ಬಿಟ್ಟು ಓದು ನಿಲ್ಲಿಸಿದ ಮಕ್ಕಳನ್ನು ಪುನಃ ಶಾಲೆಗೆ ಕರೆತರುವುದು. ಎಸ್ಡಿಎಂಸಿ ಸಭೆಗಳು ಶಾಲಾ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ ಸಭೆಗಳನ್ನು ನಡೆಸಿ ಕೆಲವು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ನೆರವಾಗಿದೆ. ಉತ್ಥಾನ ಕಾರ್ಯಾಗಾರ 4ರಿಂದ 6ನೇ ತರಗತಿಯ ಕನ್ನಡ ಓದಲು ಮತ್ತು ಬರೆಯಲು ಬಾರದ ಮಕ್ಕಳಲ್ಲಿ ಮೂಲಭೂತ ಅಕ್ಷರಜ್ಞಾನ, ಕಾಗುಣಿತ, ವ್ಯಾಕರಣ ಜ್ಞಾನ ಹೆಚ್ಚಿಸುವುದರ ಮೂಲಕ ಅವರು ತರಗತಿಯಲ್ಲಿ ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡು ಇನ್ನುಳಿದ ಮಕ್ಕಳೊಡನೆ ಗುರುತಿಸಿಕೊಳ್ಳುವಂತೆ ಆಗಿದೆ. ಶಿಕ್ಷಕರಿಗೆ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮಗಳು ಸುಮಾರು 10,000ದಷ್ಟು ಶಾಲಾ ಶಿಕ್ಷಕರಿಗೆ ಆರ್ಟ್ ಆಫ್ ಲಿವಿಂಗ್ನಿಂದ ವಿಶೇಷವಾಗಿ ರೂಪಿಸಲ್ಪಟ್ಟ ನವಚೇತನ ಶಿಬಿರ ಮತ್ತು ಲೈವ್ ಲೆಸನ್ಸ್ ಇನ್ ವ್ಯಾಲ್ಯೂ ಎಜುಕೇಷನ್ ಶಿಬಿರಗಳನ್ನು ನಡೆಸಿ ಅವರಿಗೆ ಯೋಗ, ಧ್ಯಾನ ಮತ್ತು ಇತರ ಉಸಿರಾಟದ ತಂತ್ರಗಳ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲಾಗಿದೆ. ಇದರಿಂದ ಅವರು ತಮ್ಮ ದೈಹಿಕ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಲಾಭ ತಂದುಕೊಂಡಿದ್ದಾರಲ್ಲದೆ ತಮ್ಮ ಶಾಲೆಗಳಲ್ಲಿ ವೃತ್ತಿಯಲ್ಲಿಯೂ ಸುಧಾರಣೆ ಪಡೆದಿದ್ದಾರೆ. ಇವೆಲ್ಲದರ ಜೊತೆಗೆ ಪ್ರೀತಿ, ಕಾಳಜಿ ತೋರುವ, ಮಕ್ಕಳೊಡನೆ ಬೆರೆಯುವ ಮತ್ತು ಸಾಧ್ಯವಾದಲ್ಲೆಲ್ಲ ಅವರಿಗೆ ಸಹಾಯ ಸಹಕಾರ ನೀಡುವ ಯುವಾಚಾರ್ಯರ ಸ್ವಭಾವ ಗುಣಗಳು ಮಕ್ಕಳಲ್ಲಿ ಹೆಚ್ಚಿನ ಸ್ಫೂರ್ತಿ ತುಂಬುವ ಅಂಶವಾಗಿದೆ. ಫಸ್ಟು ಓದಕ್ಕೆ ಬರ್ತಿರ್ಲಿಲ್ಲ, ಬರೆಯೋಕ್ಕೆ ಬರ್ತಿರ್ಲಿಲ್ಲ, ಸ್ಕೂಲಿಗೆ ತುಂಬ ತಪ್ಪಿಸ್ಕೊತಿದ್ದೆ, ನೀಟಾಗಿ ಬರ್ತಿರ್ಲಿಲ್ಲ, ನೀಟೆಲ್ಲ ಬರೀತಿರ್ಲಿಲ್ಲ, ಹೋಮ್ವರ್ಕು ನೀಟು ಎಲ್ಲ ಬರ್ತಿರ್ಲಿಲ್ಲ. ಇವಾಗ ಗುರೂಜಿ ಆಶ್ರಮದಿಂದ ಬಂದ ಮೋಹನ್ ಕುಮಾರಿ ಮಿಸ್ ಅವರು ನನಗೆ ಓದಿಸ್ತವ್ರೆ, ಡೈಲಿ ಐ ಬರೆಸ್ತವ್ರೆ, ಬೋರ್ಡ್ ಮೇಲೆ ಬುಕ್ಕಲ್ಲಿ ಬರೆಸ್ತವ್ರೆ, ಯೋಗ, ಧ್ಯಾನ, ಭಸ್ತಿಕ ಎಲ್ಲ ಮಾಡಿಸ್ತಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ನನಗೆ 3ನೇ ತರಗತಿಯಲ್ಲಿರುವಾಗ ಆಪರೇಷನ್ ಆಗಿತ್ತು. ಆಗ ಓಡಾಡಿದರೆ ತುಂಬ ಸುಸ್ತು, ಆಯಾಸವಾಗುತ್ತಿತ್ತು. ಗುರೂಜಿ ಆಶ್ರಮದಿಂದ ಬಂದ ರಾಧಾ ಮಿಸ್ ಅವರು ಧ್ಯಾನ ಕ್ರಿಯೆಗಳನ್ನು ಹೇಳಿಕೊಡುವುದರಿಂದ ನಾನು ದಿನಗಳು ತಪ್ಪದೆ ಧ್ಯಾನ ಕ್ರಿಯೆಗಳನ್ನು ಮಾಡುತ್ತಿದ್ದೇನೆ. ಈಗ ನನ್ನ ಆರೋಗ್ಯ ಸುಧಾರಿಸಿದೆ. ವಿದ್ಯಾಶಿಲ್ಪ ಯೋಜನೆಯು ಶಾಲೆಗಳಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣವನ್ನು ನಿರ್ಮಿಸುತ್ತದೆ. ಈ ಯೋಜನೆಯ ವೈಶಿಷ್ಟ್ಯವೇನೆಂದರೆ ಇದರಿಂದ ಮಕ್ಕಳು ಕಲಿಕೆಯನ್ನು ಒಂದು ಆಸಕ್ತಿಕರ ಪ್ರಯತ್ನದಂತೆ ಭಾವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ನಾನು ಅಂಚೆಪಳ್ಳಿ ಸ್ಕೂಲಲ್ಲಿ ಓದ್ತಿದ್ದೀನಿ, 5ನೇ ತರಗತಿ. ಶೋಭಾ ಮಿಸ್ಸು ಬರುವಾಗ ನಾನು ಗುಟ್ಕಾ ಸುಪಾರಿ ಹಾಕ್ಕೊತಿದ್ದೆ. ಆವಾಗ ಮಿಸ್ಸು ಬರುವಾಗ ನಾನು ಬಿಟ್ಬಿಟ್ಟೆ. ಮಿಸ್ಸು ಎಲ್ಲ ತಗೊಂಡು ಪ್ರಾಮಿಸ್ ಮಾಡಿದೆ. ಇವಾಗ ಓದೋಕ್ಕೆ ಧ್ಯಾನನೂ ಕೊಡ್ತೀನಿ, ದಿನಾಗ್ಲೂ ಬರ್ತೀನಿ. ವಿದ್ಯಾಶಿಲ್ಪದ ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡ ನಂತರ ಮಕ್ಕಳು ತಮ್ಮ ಪಾಠ ಪ್ರವಚನಗಳಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಂಡಿದ್ದಾರೆ. ಅಲ್ಲದೆ ಅದು ಅವರಲ್ಲಿನ ಸೂಕ್ಷ್ಮ ಕೌಶಲ್ಯಗಳನ್ನು ಉತ್ತಮಪಡಿಸಿ ಅವರಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಹೊರತಂದು ಮಾನವೀಯ ಮೌಲ್ಯಗಳನ್ನೂ ಪೋಷಿಸಿದೆ. वाल्मीकि नगर में स्कूल में पढ़ रहा है। आश्रम से शोभा मिस आँख महिला और अच्छा पढ़ा रही बच्चों को, हमारा बच्चा अच्छा पढ़ रहा है. ಇವಾಗ ನಮ್ಮ ಹುಡುಗನ್ನ ಈಗ ಶಾಲೆ ಸೇರಿಸೋದ್ರಿಂದ ಪರವಾಗಿಲ್ಲ. ಇವಾಗ ಇಲ್ಲಿ ಸೇರಿಸಿದ ಮೇಲೆ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಬರೀತಾನೆ, ಇವಾಗ ಧ್ಯಾನ ಮಾಡ್ತಾನೆ. ಗುರೂಜಿ ಆಶ್ರಮದಿಂದ ಕಲಿಸಿದಾರ ಅಂತ ಅವರು ಕಡೆಯವರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ದಿನನಿತ್ಯ ಡೈಲಿ ಮಾಡ್ತಾ ಇದ್ದಾನೆ. ಭಾನುವಾರ ಕೂಡ ಮಾಡಬೇಕು ಅಂತ ಇರ್ತಾನೆ ಧ್ಯಾನ. ಚೆನ್ನಾಗಿ ಓದ್ತಾರೆ. ಶ್ರೀ ರವಿಶಂಕರ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಯುವಾಚಾರ್ಯರು ಮತ್ತು ಸ್ವಯಂ ಶೇಖ್ ಅವರ ತಂಡ ಈ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿಕೊಂಡು ಇಲ್ಲಿ ಯೋಗಾಸನಗಳು, ಆಮೇಲೆ ಧ್ಯಾನ, ಪ್ರಾಣಾಯಾಮ, ಅನೇಕ ಮತ್ತು ದೈಹಿಕವಾಗಿ ಮತ್ತು ಬೌದ್ಧಿಕ ಚಟುವಟಿಕೆಗಳನ್ನು ಇಲ್ಲಿ ತುಂಬ ಅತ್ಯುತ್ತಮವಾಗಿ ಮಕ್ಕಳಿಗೆ ನಡೆಸಿಕೊಡ್ತಿದ್ದಾರೆ. ಮಕ್ಕಳಲ್ಲಿ ಬೌದ್ಧಿಕ ವಿಕಾಸ ಆಗಲಿಕ್ಕೆ ಇದು ತುಂಬ ಅತ್ಯುತ್ತಮವಾದ ಒಂದು ಕೆಲಸ ಆಗಿದೆ. ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಶ್ರೀಮತಿ ರಾಧಾ ಎನ್ನುವಂತಹ ಯುವಾಚಾರ್ಯರು
ಆಗಮಿಸಿ ವಿದ್ಯಾರ್ಥಿಗಳಿಗೆ ಧ್ಯಾನ, ಕ್ರಿಯೆ, ಯೋಗ, ಪ್ರಾಣಾಯಾಮ ಇವುಗಳ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗಿದೆ. ಅವರು ಪ್ರತಿನಿತ್ಯ ಈ ಪ್ರಾಣಾಯಾಮವನ್ನು, ಧ್ಯಾನವನ್ನು ಮಾಡೋದರಿಂದ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಬಹಳ ಅತ್ಯುತ್ತಮ ಬದಲಾವಣೆ ನಮಗೆ ಕಾಣಿಸ್ತಾ ಇದೆ. ಹಾಗೂ ವಿದ್ಯಾರ್ಥಿಗಳು ನಿರಂತರವಾಗಿ ಶಾಲೆಗೆ ಹಾಜರಾಗ್ತಾ ಇದ್ದಾರೆ. ಗೈರು ಹಾಜರಿ ಕಡಿಮೆ ಆಗಿದೆ ಶಾಲೆಯಲ್ಲಿ. ಇಷ್ಟೇ ಅಲ್ಲದೆ ಕಲಿಕೆಯಲ್ಲಿ ಅವರು ಬಹಳ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಏಕಾಗ್ರತೆ ಮಕ್ಕಳಲ್ಲಿ ಹೆಚ್ಚಾಗಿದೆ. ತರಬೇತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕವಾದಂಥ ಮತ್ತು ಭೌತಿಕವಾದಂಥ ಅನೇಕ ವಿಚಾರಗಳನ್ನು ಇಲ್ಲಿ ಬೋಧನೆ ಮಾಡ್ತಾರೆ. ಇದರಿಂದ ಶೈಕ್ಷಣಿಕವಾಗೂ ಸಹ ನಮ್ಮ ಮಕ್ಕಳಿಗೆ ಬಹಳ ಪ್ರಯೋಜನ ಆಗಿದೆ. ನಿಜವಾಗೂ ಸಹ ನಮಗೆ ಇದರ ಒಂದು ಪ್ರೇರಣೆಯಿಂದ ನಾವು ಸಹ ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ನೀಡ್ತಕ್ಕಂಥ ಇನ್ನೂ ಹೆಚ್ಚಿನ ತರಬೇತಿ ಮತ್ತು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಬೇಕು ಅಂತಕ್ಕಂಥ ಆಸಕ್ತಿ ಮೂಡ್ತದೆ. ಮಕ್ಕಳಿಗೆ ಪಾಠ ವಿಚಾರದಲ್ಲದೆ ಪಾಠೇತರ ವಿಚಾರಗಳ ಬಗ್ಗೆ ಕೂಡ ನಮ್ಮಲ್ಲಿ ಕಲಿಸ್ತಾ ಬಂದಿದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಸಾಕಷ್ಟು ತಿಳುವಳಿಕೆಯನ್ನು ಆಶ್ರಮದ ವತಿಯಿಂದ ನಮಗೆ ನೀಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಾಗ್ತಾ ಇದೆ, ಅವರ ತಿಳುವಳಿಕೆ ಹೆಚ್ಚಾಗ್ತಾ ಇದೆ, ಅವರಲ್ಲಿ ಒಳ್ಳೆಯ ವಾತಾವರಣ ಮೂಡ್ತಾ ಇದೆ. ಈ ಯೋಜನೆಯು ಅವರಲ್ಲಿ ಸಂತೋಷದ ಕಿಡಿಯನ್ನು ಹಿಂದಕ್ಕೆ ತರುತ್ತದೆ ಮತ್ತು ದೊಡ್ಡ ಕನಸನ್ನು ಕಾಣುವ ಕಿಚ್ಚನ್ನೂ ಹುಟ್ಟುಹಾಕುತ್ತದೆ. ನಿಜಕ್ಕೂ ಈ ಮಕ್ಕಳಲ್ಲಿ ಕಂಡುಬರುವ ಪರಿವರ್ತನೆ ಅದ್ಭುತವಾದದ್ದು. ಮುಂದಿನ ಉಜ್ವಲ ಭವಿಷ್ಯಕ್ಕೆ ಒಂದು ಹೊಸ ಪ್ರಾರಂಭ. ಏಕೆಂದರೆ ಮಕ್ಕಳೇ ಸಮುದಾಯದ, ಸಮಾಜದ, ದೇಶದ ಭವಿಷ್ಯ. ಕಾಳಜಿಯುಳ್ಳ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳನ್ನು ನಮ್ಮ ಈ ಯೋಜನೆಯಲ್ಲಿ ಪಾಲ್ಗೊಳ್ಳುವಂತೆ ನಾವು ವಿನಂತಿಸುತ್ತೇವೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ